ನಮಸ್ಕಾರಗಳು. ನಾನು ಶೋಭಾ ನಾರಾಯಣ ಹೆಗ್ಡೆ. ಭಾವನಾತ್ಮಕ ಕಥಾ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನನ್ನ ಒಡಲ ಪ್ರೀತಿಯಿಂದ ಆಯ್ದುಕೊಂಡ ಕತೆ ಬಾಡದ ಹೂವು. ಬನ್ನಿ, ಒಂದು ಮುಗ್ಧ ಹುಡುಗಿಯ ಕಥೆಯನ್ನು ಹೀಗೆ ತಾಳ್ಮೆಯಿಂದ ಆಲಿಸ್ಕೊಂಡು ಬರೋಣ. ಮತ್ತೊಮ್ಮೆ ಸ್ವಾಗತ ನಿಮಗೆಲ್ಲರಿಗೂ. ಕತೆ ಬಾಡದ ಹೂವು. ಅವಳೊಂದು ಮುದ್ದು ಹುಡುಗಿ, ಬಟ್ಟಲ ಕಂಗಳ ಚೆಲುವೆ, ನೋಡಿದರೂ ಮತ್ತೆ ಮತ್ತೆ ತಿರುಗಿ ನೋಡುವಂತಹ ಸುಂದರಿ. ಆದರೆ ಬಡತನ ಅವಳನ್ನು ಹೈರಾಣ ಮಾಡಿಸಿತ್ತು. ಅರ್ಧ ಓದಿಗೆ ತಿಲಾಂಜಲಿ ನೀಡಿದ ನೀಲ ಯಾವ ಕೆಲಸವಾದರೂ ಸರಿ ಬೇಸರವಿಲ್ಲದೆ ಮಾಡುವ ಮುದ್ದು ಮನದ ಹುಡುಗಿ. ಅವಳ ದುಡಿಮೆಯಿಂದಲೇ ಮನೆ ನಡೆಯಬೇಕಾದ ದುಸ್ಥಿತಿ. ಅಪ್ಪ ವೆಂಕಟೇಶ್ ಕುಡುಕ, ಅಮ್ಮ ದ್ಯಾವಮ್ಮ ಶುದ್ಧ ಹಳ್ಳಿ ಹೆಂಗಸು. ಚೂರುಪಾರು ಅಕ್ಕಪಕ್ಕದ ಮನೆಯ ಕಸಮುಸರೆ ಮಾಡಿ ಮಗಳಿಗೆ ನೆರವಾಗುತ್ತಿದ್ಲು. ನೀಲ ಸುಂದರಿ ಆದುದರಿಂದ ಎಲ್ಲ ಗಂಡು ಹೈಕಳ ಕಣ್ಣು ಇವಳ ಮೇಲೆ. ಇದೊಂದು ವಿಷಮ ಪರಿಸ್ಥಿತಿ ನೀಲಾಳಿಗೆ ಮೈ ಉರಿಯುವಂತೆ ಮಾಡುತ್ತಿತ್ತು. ಎಲ್ಲೇ ಕೆಲಸಕ್ಕೆ ಸೇರಲಿ ಇವಳನ್ನು ತಿಂದು ಬಿಡುವಂತೆ ಗಂಡು ಹೈಕಳು ಗುರಾಯಿಸುತ್ತಾ ಇದ್ರು. ಇವಳು ಚೆಲುವಿಕೆಗೆ ಮಾತ್ರ ಕಾರಣವಾಗಿರದೆ ನೀಲಾಳ ಅಪ್ಪ ಕುಡುಕನಾದುದರಿಂದ ಅವಳನ್ನು ಕಾಪಾಡಲು ಅಪ್ಪ ಅಶಕ್ತ ಎಂಬುದು ಸೇರಿರಬಹುದೇನೋ. ಅಪ್ಪ ವೆಂಕಟೇಶನ ಜೊತೆಯಲ್ಲಿ ಕುಡಿಯಲು ಸಾಥ್ ನೀಡುವ ಯೋಗೇಶ್ ಎಂಬ ಹುಡುಗನ ಕಣ್ಣು ಕೂಡ ಇವಳ ಮೇಲೆಯೇ. ಅಪ್ಪ ವೆಂಕಟೇಶ್ನಿಗೆ ಆ ಯೋಗೇಶ್ ದಿನಾಲೂ ಕುಡಿತಕ್ಕೆ ಹಣ ಸರಬರಾಜು ಮಾಡುತ್ತಿದ್ದ. ಇವ ತನ್ನ ಮಗಳನ್ನು ನಿನಗೆ ಕೊಡುವೆ ಎಂಬ ಮಾತಿನ ಬಲದ ಮೇಲೆ ಇದು ನೀಲಾಳಿಗೆ ನುಂಗಲಾರದ ತುತ್ತಾಗಿತ್ತು. ಒಮ್ಮೊಮ್ಮೆ ನೀಲಾಳಿಗೆ ಅಳು ಒತ್ತರಿಸಿ ಬರುತ್ತಿತ್ತು. ಬಡ ಕುಟುಂಬದಲ್ಲಿ ಸುಂದರಿ ಹೆಣ್ಣು ಮಕ್ಕಳು ಹುಟ್ಟಲೇಬಾರದಾ ಎಂಬ ನಿಲುವಿಗೆ ನೀಲ ಬಂದಿದ್ದಳು. ಹೀಗೆ ಕೆಲಸದ ಜಾಗಗಳಲ್ಲಿ ತನ್ನ ಮಾನ ಕಾಪಾಡಿಕೊಂಡು ಬರುವುದೇ ದೊಡ್ಡ ಯಜ್ಞ ಎನಿಸಿಬಿಟ್ಟಿತ್ತು ಅವಳಿಗೆ. ಮನೆಯಿಂದ ಅನತಿ ದೂರದಲ್ಲಿ ಹೊಸ ಕಟ್ಟಡವೊಂದು ತಲೆ ಎತ್ತಲು ಸಿದ್ಧವಾಗಿ ನಿಂತಿತ್ತು. ಕೆಲಸ ಕೇಳಿ ಹೋದ ನೀಲಾಳಿಗೆ ನಿರಾಸೆ ಆಗಲಿಲ್ಲ. ಕೆಲಸ ಸಿಕ್ಕಿ ಕೈ ತುಂಬ ಸಂಬಳ ಕೂಡ ಸಿಗುವ ಭರವಸೆ ಅವಳ ಖುಷಿಗೆ ಪಾರವಿಲ್ಲದಂತೆ ಆಗಿತ್ತು. ಆದರೆ ಬರುತ್ತಾ ಕಟ್ಟಡದ ಓನರ್ ಮಗನ ನಿತೀಶ್ನ ಕಾಮದ ಕಣ್ಣು ಇವಳನ್ನ ಸುಡಲಾರಂಭಿಸಿತು. ಅಸಭ್ಯ ವರ್ತನೆಯಿಂದ ಮನಸ್ಸು ರೋಸಿ ಹೋಗುತ್ತಿತ್ತು. ಇವತ್ತು ಕೂಡ ಹಾಗೇ ಆಗಿದ್ದು. ಕೆಲಸದ ನಡುವೆ ನಿತೀಶ್ನ ಅತಿರೇಕದ ವರ್ತನೆ ತನ್ನ ತಾಳ್ಮೆಯನ್ನು ಕೆಡಿಸಿತ್ತು. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ಸಾಕಾಯಿತು. ಕಂಗಳು ಕೊಳವಾದವು. ಸಾಯ್ಲಿ, ಆ ಯೋಗೇಶ್ನನ್ನೇ ಮದುವೆ ಆಗೋದು ಒಳಿತು. ಕತ್ತಿನಲ್ಲಿ ಕರ್ಮಿಣಿ ಇದ್ದರೆ ಸ್ವಲ್ಪ ಧೈರ್ಯ. ಇನ್ನು ಏನೇನೋ ಯೋಚನೆಗಳಿಂದ ಅವಳ ತಲೆ ಕೆಟ್ಟು ಮೊಸರುಗಡಿಗೆ ಆಗಿತ್ತು. ಯಾವ ಗಮನವೂ ಇರದೆ ರಸ್ತೆ ತುಂಬ ನಡೆದು ಬರುತ್ತಿದ್ದಳು ನೀಲ. ಯಾವುದರ ಪರಿವೆಯೂ ಇರದೆ ಮಧ್ಯ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ನೀಲ ತನ್ನ ಬಳಿ ಘಕ್ಕನೆ ಬ್ರೇಕ್ ಒತ್ತಿ ನಿಂತ ಕಾರನ್ನು ನೋಡಿ ಶಾಕ್ ಆದಳು. ಒಂದೇ ಒಂದು ಸೆಕೆಂಡ್ ಸೈಕಲ್ ಗ್ಯಾಪ್ನಲ್ಲಿ ನೀಲ ಅಪಾಯದಿಂದ ಪಾರಾಗಿದ್ದಳು. ಕಾರಿನ ಒಳಗೆ ಕೂತ ವ್ಯಕ್ತಿ ಕೆಳಗಿಳಿದಾಗ ಮತ್ತೂ ಭಯ, ಸಂಕೋಚ ಆವರಿಸಿತು ಅವಳಲ್ಲಿ. ಆ ವ್ಯಕ್ತಿ ಬೇರಾರು ಆಗಿರದೆ ಹೊಸ ಕಟ್ಟಡದ ಪ್ಲಾನಿಂಗ್ ಮಾಡುವ ಸಿವಿಲ್ ಇಂಜಿನಿಯರ್ ಪ್ರಶಾಂತ್. ಪರಿಚಿತ ವ್ಯಕ್ತಿಯಾಗಿದ್ದರು. ಪರಿಚಿತ ಮುಖವೇ ಆದರೂ ಅವರು ಓನರ್ ಮಗ ನಿತೀಶ್ಗೆ ಚಿರಪರಿಚಿತರಾದ ಕಾರಣ ನಿತೀಶ್ನಂತೆಯೇ ಇವರು ಹೆಣ್ಣು ಬಾಕರೆ ಇರಬಹುದಾ ಎಂಬ ಗುಮಾನಿ ಚಿಕ್ಕದಾಗಿ ತಲೆ ಕೆಳಗೆ ಮಾಡಿ ನಿಂತಳು ನೀಲ. ಪ್ರಶಾಂತ್ ಸ್ವಲ್ಪ ನೀಲಾಳ ಹತ್ತಿರ ಬಂದು, ಯಾಕೆ ನೀಲ ಈ ರೀತಿ ಅನ್ಯಮನಸ್ಕಳಾಗಿ ಮಧ್ಯ ರೋಡಿನುದ್ದಕ್ಕೂ ನಡೆದು ಬರುತ್ತಲಿದ್ದೀರಿ? ನಾನಾಗಿದ್ದಕ್ಕೆ ಇವತ್ತು ನೀವು ಬಚಾವಾದ್ರಿ. ಇಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ನಿಮ್ಮ ಉಸಿರೇ ನಿಂತಿರುತ್ತಿತ್ತು. ಅಷ್ಟು ಪ್ರಜ್ಞೆ ಇಲ್ಲದೆ ರೋಡಿನಲ್ಲಿ ನಡೆಯುವಂಥ ಆಘಾತ ಏನಾಯಿತು ನಿಮಗೆ? ಚೂರು ಜೋರು ಧ್ವನಿಯಲ್ಲಿಯೇ ಕೇಳಿದ ಪ್ರಶಾಂತ್. ಅವನ ಜೋರು ಧ್ವನಿಗೆ ಅಳು ಒತ್ತರಿಸಿ ಬಂತು ನೀಲಾಳಿಗೆ. ದುಃಖಿಸತೊಡಗಿದಳು. ಸುಮ್ಮನಿರ್ರಿ, ದಯವಿಟ್ಟು ಅಳಬೇಡಿ, ಇದು ಮೇನ್ ರೋಡು. ಯಾರಾದರೂ ನೋಡಿದ್ರೆ ನಾನೇ ಏನೋ ನಿಮಗೆ ತೊಂದರೆ ನೀಡಿದೆ ಅಂತ ತಿಳ್ಕೊಂಡ್ಬಿಟ್ಟಾರು. ನನಗೆ ಹೆಣ್ಣು ಅಂದರೆ ತುಂಬ ಗೌರವ. ಯಾಕೆಂದರೆ ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ನಾನು ಇಬ್ಬರು ತಂಗಿಯರ ಮಧ್ಯೆ ಹುಟ್ಟು ಬೆಳೆತಿದ್ದೀನಿ. ಹಾಗೆ ನಮ್ಮ ಕುಟುಂಬ ನನಗೆ ಸುಸಂಸ್ಕೃತಿಯನ್ನು ಹೇಳ್ಕೊಟ್ಟಿದೆ. ನನ್ನಿಂದ ನಿಮಗೆ ಯಾವುದೇ ಅಪಾಯ ಇಲ್ಲ ಎಂದು ಪ್ರಶಾಂತ್ ನುಡಿದಾಗ ಗಂಡು ಎಂದರೆ ಅಸಹ್ಯ ಎಂಬ ಭಾವನೆ ಹುಟ್ಟಿದ ಮನಸ್ಸಿಗೆ ಎಲ್ಲರೂ ಒಂದೇ ತರಹ ಅಲ್ಲ ಎಂಬ ಮೃದು ಭಾವ ಒಸರಿ ಸ್ವಲ್ಪ ಮಟ್ಟಿಗೆ ನಿರಾಳ ಎನಿಸಿತು ನೀಲಾಳಿಗೆ.
ಬನ್ನಿ ಮನೆಗೆ ಬಿಡ್ತೇನೆ ಎಂದು ಕಾರಿನ ಬಾಗಿಲು ತೆರೆದಾಗ ನೀಲಾಳಿಗೆ ಸ್ವಲ್ಪ ಹಿಂಜರಿಕೆಯಾಯಿತು ಹೋಗಿ ಕೂರಲು. ಅಯ್ಯೋ ಬನ್ರಿ, ನಿಮ್ಮನ್ನು ಸೇಫಾಗಿ ನಿಮ್ಮ ಮನೆಗೆ ಬಿಡುವ ಜವಾಬ್ದಾರಿ ನಂದು. ಇಂಥ ಅವಸ್ಥೆಯಲ್ಲಿ ನಿಮ್ಮನ್ನು ಒಂಟಿಯಾಗಿ ಕಳುಹಿಸಲು ಮನಸ್ಸೊಪ್ತಿಲ್ಲ, ಬನ್ನಿ ಕೂರಿ ಎಂದು ಬಲವಂತ ಮಾಡಿದಾಗ ಸೇಫಾಗಿ ನನ್ನ ಮನೆಗೆ ತಲುಪಿಸಿ ಬಿಡು ತಂದೆ ಎಂದು ಮನದಲ್ಲಿ ಗಣಪತಿಯನ್ನು ನೆನೆದು ಕಾರು ಹತ್ತಿದಳು. ಪ್ರಶಾಂತ್ ನುಡಿದಂತೆ ಅವಳಿಗೆ ಯಾವ ರೀತಿಯೂ ತೊಂದರೆ ಆಗದಂತೆ ನೀಲಾಳನ್ನ ಅವಳ ಮನೆಗೆ ತಲುಪಿಸಿ ಹೋದ. ಮನೆಗೆ ಬಂದ ನೀಲಾ ಮೊಟ್ಟ ಮೊದಲ ಬಾರಿಗೆ ಪುಳಕಿತಳಾಗಿದ್ದಳು. ಅದು ಒಬ್ಬ ಹುಡುಗನ ಕಂಡು. ನಿಜಕ್ಕೂ ಪ್ರಶಾಂತ್ ಒಳ್ಳೆಯ ಹುಡುಗ ಅನಿಸಿತು. ಮನೆಗೆ ಬಂದವರನ್ನ ಹಾಗೆ ಕಳುಹಿಸಿಬಿಟ್ಟೆ, ಒಂದು ಲೋಟ ಕಾಫಿ ಆದರೂ ಕೊಡ್ಬೋದಿತ್ತು ಎಂದೆನಿಸಿ ಮನಸ್ಸು ಫಿಚ್ಚೆನಿಸಿತು. ಬೇಡ ಬೇಡ ಎಂದರೂ ಪ್ರಶಾಂತ್ ನೆನಪಾಗುತ್ತಿದ್ದ. ಇಂತಹ ಒಳ್ಳೆಯ ಹುಡುಗನೇ ನನ್ನನ್ನು ಮದುವೆಯಾಗುವಂತೆ ಮಾಡೋ ಗಣಪತಿ, ನನ್ನ ಬಾಳು ಹೊನ್ನ ಬೆಳಕಾಗುವಂತೆ ಮಾಡೋ ಎಂದು ಭಕ್ತಿಯಿಂದ ಕೈ ಮುಗಿದಳು ಮನದಲ್ಲಿ. ನೀನೆಲ್ಲಿ ಅವರೆಲ್ಲಿ, ಕೈಗೆಟುಕದ ದ್ರಾಕ್ಷಿ ಹುಳಿಯೇ, ಅವರನ್ನು ನೀನು ಬಯಸೋದು ತಪ್ಪು ಎಂದು ಒಳ ಮನಸ್ಸು ನುಡಿಯಿತು. ಶಾಂತಂ ಪಾಪಂ ಎಂದು ಕೆನ್ನೆಗೆ ಹೊಡೆದುಕೊಂಡಳು ನೀಲಾ. ನನ್ನ ಹಣೆ ಬರಹ ಹೇಗೆ ಬರೆದಿದೆಯೋ ಎಂದು ನಿಟ್ಟುಸಿರು ಚೆಲ್ಲಿದಳು ನಿರ್ಲಿಪ್ತವಾಗಿ. ಪ್ರಶಾಂತ್, ತಾನು ನಿಮ್ಮ ನೆರಳಾಗಿ ನಿಲ್ಲುವೆ, ನಿಮಗೆ ತೊಂದರೆ ಆಗದಂತೆ ಎಂಬ ಭರವಸೆ ನೀಡಿದ್ದರಿಂದ ಮತ್ತೆ ಕೆಲಸಕ್ಕೆ ಹೋಗತೊಡಗಿದಳು. ಪ್ರತಿದಿನವೂ ನೀಲಾ ಮತ್ತು ಪ್ರಶಾಂತ್ ಕೆಲಸ ಮಾಡುವ ಜಾಗದಲ್ಲಿ ಸಂಧಿಸಿದರೂ ಅವರವರ ಕೆಲಸದಲ್ಲಿ ತಲ್ಲೀನರಾಗಿರುತ್ತಿದ್ದರು. ನಿತೀಶ್ ಆಗಾಗ ನೀಲಾಳ ಬಳಿ ಬಂದು ಇರಿಸು ಮುರಿಸುವಾಗುವಂತೆ ವರ್ತಿಸುತ್ತಿದ್ದ. ಇದನ್ನು ಗಮನಿಸಿಕೊಳ್ಳುತ್ತಿದ್ದ ಪ್ರಶಾಂತ್ ನೀಲಾಳ ಬಳಿ ನಿತೀಶ್ ಬಂದಾಗೆಲ್ಲ ಏನಾದರೂ ವಿಷಯ ಚರ್ಚೆ ಮಾಡಲು ಅಥವಾ ಯಾವುದಾದರೂ ಹೊಸ ಡಿಸೈನ್ ಬಗ್ಗೆ ಹೇಳುತ್ತಲೋ ಒಟ್ಟಾರೆ ನಿತೀಶ್ನನ್ನು ಅಲ್ಲಿಂದ ಕರೆದೊಯ್ಯುತ್ತಿದ್ದ. ಇದು ನೀಲಾಳಿಗೆ ತುಂಬ ನಿರಾಳತೆಯ ಖುಷಿ ನೀಡಿತು. ಮುಂದಿನ ಕತೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸುತ್ತೀರಿ. ಧನ್ಯವಾದಗಳು. ನಮಸ್ಕಾರ. ಕೇಳ್ಕೊಂಡು ಬಂದ್ರಲ್ಲ, ಕತೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅರ್ಧ ಕತೆ ಇವತ್ತು ಹಾಕಿದ್ದೀನಿ. ಮತ್ತು ಮುಂದಿನ ಭಾಗದಲ್ಲಿ ಇನ್ನರ್ಧವನ್ನು ಕೇಳಿಸಲ್ಪಡ್ತೀನಿ. ದಯವಿಟ್ಟು ಆಸಕ್ತ ಮನದಿಂದ ತುಂಬ ತಾಳ್ಮೆಯಿಂದ ಕೇಳಿ ಹರಸುವಿರೆಂದು ಆಶಯದೊಂದಿಗೆ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ.